ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ವೀಕ್ಷಕರ ನಿಮಗಾಗಿ ಇವತ್ತಿನ ಮನೆ ಹೋಮ್ ಮೇಡ್ ಕಿಚನ್ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು 4 ರಿಂದ 5 ಕರ್ಪೂರ ತಗೋಬೇಕಾಗುತ್ತೆ. ನೋಡಿ, ಇದು ಯಾವುದಪ್ಪ ಕಿಚನ್ ಟಿಪ್ಸ್ ಅಂತ ಪೂರ್ತಿ ಎಂಡ್ವರೆಗೂ ಕೂಡ ನೋಡ್ಕೊಂಡು ಹೋಗಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಹಾಗೆ ಹೊಸದಾಗಿರೋರು ಕೂಡ ನಮ್ಮ ವಿಡಿಯೋಗೂ ಕೂಡ ನೋಡೋರು ಖಂಡಿತವಾಗಿ ಸಪೋರ್ಟ್ ಮಾಡಿ. ಇವಾಗ ಸ್ನೇಹಿತರೆ, 4 ರಿಂದ 5 ನಾನು ಕರ್ಪೂರ ತೊಗೊಂಡಿದ್ದೀನಿ. ಕರ್ಪೂರದಿಂದ ನಮ್ಗೆ ಏನು ಉಪಯುಕ್ತವಾಗುತ್ತೆ ಅಂತ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಆ ಸೊಳ್ಳೆಗಳ ಕಾಟ, ಜಿರಳೆಗಳ ಕಾಟ ತುಂಬಾ ಮನೆಯಲ್ಲಿ ಕೊಡ್ತಾ ಇದ್ದರೆ ನಾವು ಅದು ಯಾವ ಥರವಾಗಿ ನಿಮಿಷದಲ್ಲಿ ಓಡಿಸಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದಿನ ಇವಾಗ ಕರ್ಪೂರ ತೊಗೊಂಡಿದ್ದೀನಿ. ಸಣ್ಣವಾಗಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕಾಗತ್ತೆ. ಕರ್ಪೂರದ ಸ್ಮೆಲ್ನಿಂದ ನಮಗೆ ಜಿರಳೆಗಳಿಗಾಗಲಿ ಮತ್ತು ಸೊಳ್ಳೆಗಳಿಗಾಗಲಿ ಎಲ್ಲದಕ್ಕೂ ಕೂಡ ತುಂಬಾ ಉಸಿರುಗಟ್ಟದಂಥ ಸಮಸ್ಯೆ ಬರುತ್ತೆ. ಅದರಿಂದ ನಮಗೆ ಜಿರಳೆ ಕಾಟ ಆಗಲಿ ಸೊಳ್ಳೆಗಳ ಕಾಟ ತಪ್ಪು ಹೋಗುತ್ತೆ ಸ್ನೇಹಿತರೆ. ಇವಾಗ ಕರ್ಪೂರ ಪೂರ್ತಿ ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಊದಿನ ಕಡ್ಡಿ ಇರುವಂಥದ್ದು ಮೇಲಿಂದ ಭಾಗ ನೋಡಿ ಈ ಥರ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಊದಿನ ಕಡ್ಡಿ ಇರುತ್ತಲ್ವ, ಮೇಲೆ ಇರುವಂಥದ್ದೆಲ್ಲನೂ ಕೂಡ ಈ ರೀತಿ ತಗೋಬೇಕು. ಊದಿನ ಕಡ್ಡಿ ತೊಗೊಂಡು ನಾವು ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಇವಾಗ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಅದು ಏನು ಮಾಡ್ತೀನಿ, ಕರ್ಪೂರದಲ್ಲಿ ಸೇರಿಸ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ಕರ್ಪೂರದಲ್ಲಿ ನಾವಿವಾಗ ಊದಿನ ಕಡ್ಡಿ ಇರುವಂಥದ್ದು ಸೇರಿಸ್ಕೋಬೇಕು. ಅದು ಕೂಡ ಈ ರೀತಿ ಕೊಟ್ಟೋ ಕಲ್ಲಲ್ಲಿಂದ ಸ್ವಲ್ಪ ಪುಡಿ ಪುಡಿಯಾಗಿ ಎರಡೂ ಕೂಡ ಮಿಕ್ಸ್ ಆಗಬೇಕು. ಆ ಥರವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಪೂರ್ತಿ ಅದರಲ್ಲಿ ಸ್ಮೆಲ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ನಮಗೆ ಮಾತ್ರ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಜಿರಳೆಗಳಿಗಾಗಲಿ ಸೊಳ್ಳೆಗಳಿಗಾಗಲಿ ನಮಗೆ ಮನೆಯಲ್ಲಿರುವಂಥ ಹಲ್ಲಿಗಳಿಗಾಗಲಿ ಅದಕ್ಕೆ ಸ್ಮೆಲ್ ಮಾತ್ರ ಬರೋದಿಲ್ಲ. ಹಾಗಾಗಿ ನಮಗೆ ಸ್ಮೆಲ್ ಚೆನ್ನಾಗಿರುವಂಥ ಸ್ಮೆಲ್ ಅವರಿಗೆ ಆಗಲ್ಲ. ಹಾಗಾಗಿ ಅವುಗಳನ್ನು ಓಡಿಸಾಕಬೇಕಂದ್ರೆ ಈ ಥರವಾಗಿ ಉಪಯುಕ್ತವಾಗಿ ಕಿಚನ್ ಟಿಪ್ಸ್ ಫಾಲೋ ಮಾಡಿ. ಇವಾಗ ನೋಡಿ, ಪುಡಿ ಪುಡಿಯಾಗಿ ರೆಡಿ ಮಾಡ್ಕೊಂಡಾಯಿತು. ಈ ಪುಡಿ ರೆಡಿ ಮಾಡ್ಕೊಂಡಂಥದ್ದು ಏನು ಮಾಡಬೇಕಂದ್ರೆ ಒಂದು ಪ್ಲೇಟ್ನಲ್ಲಿ ತೆಗಿಬೇಕು. ಇವಾಗ ಪ್ಲೇಟ್ನಲ್ಲಿ ತೆಕ್ಕೊಂಡು ಮತ್ತೇನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಈ ಥರವಾಗಿ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ನಾವು ಫ್ರೆಶ್ಶಾಗಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸ್ಮೆಲ್ ಚೆನ್ನಾಗಿ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಜಾಸ್ತಿ ಸ್ಮೆಲ್ ಇರುತ್ತೆ. ಮತ್ತು ನಾವು ಹಾಗೆ ಮಾಡಿ ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕು ಆವಾಗ ಯೂಸ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪೇಪರ್ ನೋಡಿ ಈ ರೀತಿ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಈ ಪೇಪರ್ ಯಾಕೆ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಅಂದರೆ, ನನಗಿವಾಗ ಈ ಪೇಪರ್ನಲ್ಲಿ 4-5 ಪೇಪರ್ನಲ್ಲಿ ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಂಡು ನಾವು ಏನು ಮಾಡಬೇಕಂದ್ರೆ, ಮನೆಯಲ್ಲಿ ಎಲ್ಲೆಲ್ಲಿ ನಮಗೆ ಜಿರಳೆಗಳ ಕಾಟ ಮತ್ತು ಹಲ್ಲಿಗಳ ಕಾಟ ತುಂಬಾ ಇದೆ ಅಂದಾಗ ನಾವು ಅಲ್ಲಿ ಇಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇವಾಗ ಈ ಪ್ಯಾಕೆಟಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಪುಡಿಗಳು ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ನಲ್ಲಿ ಕೂಡ ಈ ರೀತಿ ಪೌಡ್ರ್ ಹಾಕ್ಕೊಂಡು ಪುಡಿ ಕಟ್ಬೋದು. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ನಾವೀಗ ಪುಡಿ ಕಟ್ಟಬೇಕು. ಈ ಪುಡಿ ಕಟ್ಟಿದ ಮೇಲೆ ಅದಕ್ಕೆ ಸ್ಮೆಲ್ ಯಾವ ರೀತಿ ಹೋಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ತೀರಲ್ವ, ಅದು ಕೂಡ ಹೇಳ್ತೀನಿ. ಇನ್ನು ಪುಡಿ ಕಟ್ಟಿದ ಮೇಲೆ ಸ್ಮೆಲ್ ಅದರಲ್ಲೇ ಇರುತ್ತೆ, ಅದು ಹೊರಗಡೆ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ ಎಲ್ಲ ಕಡೆ ನಾನು ಇದು ಸ್ವಲ್ಪನೇ ಹಾಕಿ ಈ ರೀತಿ ಪೌಡ್ರ್ ಹಾಕಿ ಪುಡಿ ಕಟ್ತಾ ಇದ್ದೀನಿ. ನಮಗೆ ಕಿಚನಲ್ಲಿ ಮತ್ತು ಸೈಡಿಗೆ ಎಲ್ಲೆಲ್ಲಿ ಜಿರಳೆಗಳು ಕಾಣಿಸ್ತಾ ಇರುತ್ತಲ್ವ, ಆವಾಗ ಈ ರೀತಿ ಪುಡಿ ಕಟ್ಟಿರ್ತೀವಲ್ಲ, ಅದ್ರ ಮೇಲೆ ಸ್ವಲ್ಪ ಪೆನ್ನಿನ ತೂತಗಳು ಮಾಡಿಕೊಂಡು ನಾವು ಅಲ್ಲಿ ಇಟ್ಬಿಟ್ರೆ ಸಾಕು, ನಮಗೆ ಎಲ್ಲನೂ ಕಾಟ ತಪ್ಪು ಹೋಗುತ್ತೆ. ಖಂಡಿತವಾಗಿ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ವೀಕ್ಷಕರೇ, ಧನ್ಯವಾದ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ.